ಮ್ಯಾಟರ್ಸು ಒಂದು 256 ಕೇಸ್ ಹತ್ಕೊಂಡು ಬಂದಿದ್ದೀನಿ. ನಾಳೆ ಒಂದು 120, ನಾಳಿದ್ದು 136. ಅರವಿಂದ್ ನಾಳೆ 120 ಕೇಸು, 136, ನಾಳಿದ್ದು 122. ಅದೊಂದು ಪೆಂಡಿಂಗ್ ಮ್ಯಾಟರ್ಸ್ ಇವು. ಅದು ಒಂದು 25, 24, 21 ಇದೆ ಒಂದಷ್ಟು ಮ್ಯಾಟ್ರು. ವರ್ಷಾನುಗಟ್ಟಲೆ ಇಟ್ಕೊಂಡು ಏನು ಮಾಡಬೇಕು? ಅದಕ್ಕೆ ನಾನೇ ಬರ್ತೀನಿ ತಿಳಿ ಬಂದಿರೋದು ಪೆಂಡಿಂಗ್ ಮ್ಯಾಟರ್ಸ್. ಹಾಂ, ನಮ್ಮಲ್ಲಿ ಕಂಪ್ಲೇಂಟ್ ಆಗಿರೋದು. ನಾನು ಹೋದ ಸಲ ಇಲ್ಲಿ ಬಂದಾಗ 1 ವರ್ಷ ಆಯಿತು, ಒಂದಷ್ಟು ಸುಮೋಟೋ ರಿಜಿಸ್ಟರ್ ಮಾಡಿದ್ದೀನಿ. ಏನೇನು ಮಾಡಿದ್ದಾರೆ ಅಂತ ತಿಂಗಳು ಹೀರಿಂಗ್ ಮಾಡ್ತಾಯಿದ್ದೀನಿ. ಪ್ರೋಗ್ರೆಸ್ ಆಗ್ತಾಯಿಲ್ಲ, ಅದಕ್ಕೆ ಬಂದಿದ್ದೀನಿ ನೋಡೋಕ್ಕೆ. ಅದು ಏನಾಗುತ್ತೆ, ತುಂಬೋಗಿದೆ. 40,000 ಕಂಪ್ಲೇಂಟ್ಸ್ ಇದೆ. ಅದು ಆಮೇಲೆ ತೊಗೊತೀನಿ. ಇಬ್ಬರನ್ನ ಯಾರೋ ನಿಲ್ಲಿಸ್ಬಿಟ್ಟು ಇಂಪಾರ್ಟೆಂಟ್ ಕಂಪ್ಲೇಂಟ್ಸ್ ನಾನು ತೊಗೊತೀನಿ, ಮಾಡ್ತೀನಿ. ಎಲ್ಲ ಮಾಡಿಸಿದ್ದೆ. ಏನು ಮಾಡೋದು, ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಕೋರ್ಟಲ್ಲಿ ಕೊಟ್ಟಾದ್ಮೇಲೆ ಅದು ಬೇರೆ ರೀತಿಯಲ್ಲಿ ಮಾಡ್ತೀನಿ, ಬಿಡಲ್ಲ. ಯಾವುದೇ ಕಾರಣಕ್ಕೆ ಬಿಡಲ್ಲ. ನನಗೆ ನೀವು ಬಲ ಇರೋದನ್ನ ನನಗೆ ಕೆಲಸ ಆಗುತ್ತೆ, ಬಿಡೋದಿಲ್ಲ. ಬಂಗಾರ ದೊಡ್ಡದು ಬೇರೆ ರೀತಿ ನಡೀತಾ ಇದೆ. ಎನ್ಕ್ವೈರಿ ಮಾಡ್ತಾಯಿದ್ದೀನಿ, ಅದನ್ನು ಹೇಳೋದು ಬೇಡ. ಲೋಕಾಯುಕ್ತ ದಾಳಿಯಿಂದ ಅಲ್ಲ ಅದು. ನನಗೆ ನಮ್ಮ ಮಂಡ್ಯದ ರೈತರು ಇಲ್ಲ ಮಂಡ್ಯ ಪ್ರೆಸ್ ಬ್ರದರ್ಸ್ ಯಾರೋ ಬಂದು ಹೇಳಿದ್ರು, ಸರ್ ಹಿಂಗಾಗಿದೆ ಅಂತ. ಅದು ಸೀಕ್ರೆಟಾಗಿ ಮೇಂಟೈನ್ ಮಾಡಿ ನಮ್ಮ ಸುರೇಶ್ಗೆ ಹೇಳಿ, ಈ ಥರ ಇದೆಯಪ್ಪ, ಅವ್ರು ರಿಪೋರ್ಟ್ ಕೊಡು. ರಿಪೋರ್ಟ್ ತಗೊಂಡು ಆಮೇಲೆ ನಾವು ಟೀಮ್ ಮಾಡಿ ಮುಗಿಸಿದ್ದು. ನಮ್ಮ ಜನ ಬುದ್ಧಿವಂತರು ಸರ್, ಇಲ್ಲಿ ಕೊಡ್ತಾರೆ ಇನ್ಫಾರ್ಮೇಷನ್ ತಂದು ಸೈಲೆಂಟಾಗಿ ಬರ್ತಾರೆ, ನೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಅದು ಕೊಟ್ಟಂತ ಎಷ್ಟೋ ಅನುಕೂಲ ಆಗ್ತಾಯಿದೆ ನಮಗೆ. ಬಂಗಾರ ದೊಡ್ಡಿ ಆಯಿತು, ನಿಮ್ಮದು JCB ಬಿದ್ದು ಸತ್ತೋದ ಒಬ್ಬನು ಅದು ಆಯಿತು. ನಾಗಮಂಗಲದ್ದು ನಾವು 230 ಎಕರೆ, ಇವಾಗ 1,000 ಎಕರೆ ಬಂದಿರಬೇಕಲ್ಲಮ್ಮ. 1,000 ಎಕರ್ಸ್ ಇವಾಗ ಬರೀ 238 ಎಕರೆ ಸ್ಟಾರ್ಟ್ ಆಗಿದ್ದು. 1,000 ಎಕರೆ ಇವಾಗ ಅವರು ನಮ್ಮ ಮೇಡಮ್ ಕಷ್ಟ ಅಂತ ಇವಾಗ ಏನು ಇದಕ್ಕೆ ಕೊಟ್ಟಿರ್ಬೇಕಲ್ಲ, ACP ಅಡಿಷನಲ್ SP ಗೆ ಕೊಟ್ಟಿದ್ದಾರೆ. ಇವಾಗ ಅದನ್ನು ತಿಮ್ಮಯ್ಯ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಮ್ಮ ಇವ್ರನ್ನ ಮಾತಾಡಿದ್ದೀನಿ. ಎನ್ಕ್ವೈರಿ ನಡೀತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆ. ದೇ ಹ್ಯಾವ್ ಟು ಫೈಲ್ ಚಾರ್ಜ್ ಶೀಟ್. 238 ಎಕರೆ ಇತ್ತು, ಇವಾಗ 1,000 ಎಕರೆ ಬಂದಿದೆ. ಇನ್ನೂ ನಡೀತಾ ಇದೆ. ಇನ್ನೊಂದು 1 ತಿಂಗಳು 2 ತಿಂಗಳು ಆಗ್ಬೋದು. ಅಪ್ಪ ಸದ್ಯಕ್ಕೆ ನಾಗಮಂಗಲ ಸಿಕ್ಕಿದೆ, ಅದು ಮಾಡ್ತಾಯಿದ್ದೀವಿ. ಶ್ರೀರಂಗಪಟ್ಟಣ ನಮಗಿನ್ನೂ ಯಾವುದು ಇನ್ಫಾರ್ಮೇಷನ್. ಶ್ರೀರಂಗಪಟ್ಟಣ ವೆನ್ಸ್ಲೆ ಬ್ರಿಡ್ಜು ಅದೊಂದಿದೆ, ಅದೇನೋ ಮಳೆ ಬಂತು ಅಂತೇಳಿ ಅಡ್ಡ ಹಾಕ್ಬಿಡ್ತಾರೆ. ಅದು ಇವಾಗ ಸ್ಟಾರ್ಟ್ ಮಾಡ್ದಾರಂತೆ. ಅದು ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಕೇಸ್ ನಡೀತಾ ಇದೆ. ಎಲ್ಲ ಪ್ರೋಗ್ರೆಸ್ ನಡೀತಾ ಇದೆ, ಇನ್ನೂ ಹಂತಕ್ಕೆ ಬಂದಿಲ್ಲ. ಅದಕ್ಕೆ ನನಗೆ ಸಮಾಧಾನ ಆಗಲಿಲ್ಲ, ಅದಕ್ಕೆ ಬಂದಿರೋದು ನಾನು. ಇವಾಗ ಅಲ್ಲಿ ನೆನ್ನೆ ನಮ್ಮ DHO ಬಂದಿದ್ದರು. 3 ತಾಲೂಕಲ್ಲಿ ಇದು ಕೊಟ್ಟಿದ್ದಾರೆ, ಹೊಸ ಮಿಷನ್ನು ಎಲ್ಲ ಅಪಾಯಿಂಟ್ ಮಾಡಿದ್ದಾರೆ. ರೇಡಿಯಾಲಜಿಸ್ಟ್ಗೆ 3 ಜನ ರೇಡಿಯಾಲಜಿಸ್ಟ್ನ ಅಪಾಯಿಂಟ್ ಮಾಡಿದ್ದಾರೆ. ಒಂದು ಶ್ರೀರಂಗಪಟ್ಟಣ, ಒಂದು ಮಳವಳ್ಳಿ, ಒಂದು ಇನ್ನೊಂದು ನಾಗಮಂಗಲ. ಇನ್ನೊಂದು ಯಾವ್ದು ಹೇಳಿದ್ರು ಅವರು? 3 ಹೊಸದಾಗಿ ಬಂದಿದ್ದಾರೆ. ಅವರು 3 ಜನ ಅಪಾಯಿಂಟ್ ಮಾಡಿದ್ದಾರೆ. ಮಿಷಿನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಅದೊಂದು ಅನುಕೂಲ ಆಯಿತು. ಅದಕ್ಕೆ ಬಂದಿರೋದು ಇವಾಗ ನಾನು ಬೇಗ. ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇನ್ನೇನೋ ಕೇಳಬೇಕಾ? ಲಾಸ್ಟ್ಗೆಲ್ಲ ಹೇಳ್ತೀನಿ ಏನು ಮಾಡಬೇಕು ಅಂತ. ಬನ್ನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.